ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ರವಿ ಅಂತ. ರವಿ ಅಂತಾರ ಸರ್. ನಮಸ್ಕಾರ. ಆಟೋಮೊಬೈಲ್ ಮೇಂಟೆನೆನ್ಸ್ ವರ್ಕ್ ಮಾಡ್ತಾ ಇದ್ದೀವಿ. ಆಟೋಮೊಬೈಲ್ ಮೇಂಟೆನೆನ್ಸ್ ವರ್ಕು. ಓಕೆ. ಈ ಬೇರಿಂಗ್ ಸೀಟಿಂಗು, ಥ್ರೆಡ್ಗಳು, ವೆಲ್ಡಿಂಗು ಎಲ್ಲ ಕೆಲಸ ಮಾಡ್ತಿದ್ದೀವಿ. ಯಾವುದು ಲೇತ್ ಮಿಷಿನ್ ಇದೆ ಸರ್? ಲೇತ್ ಇದು ಮೈಸೂರು ಕಿಲೋಸ್ಕರ್ ಅಂತ, ಹರಿಹರ ಮೈಸೂರು ಕಿಲೋಸ್ಕರ್. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ನಾನು ಈ ಫೀಲ್ಡ್ ಬಂದು 25 ವರ್ಷ ಆಗಿದೆ ಸರ್. ಹೌದಾ? ಹೆಂಗೆ ಇದ್ರ ಫೀಲ್ಡಲ್ಲಿ ಲಾಭ ನಷ್ಟ ರಿಸ್ಕು ಸೇಫ್ಟಿ ಇದೆಲ್ಲ ಸ್ವಲ್ಪ ಹೇಳ್ತೀರಾ? ಬಟ್ ಅದರಲ್ಲಿ ಇದೇನಿದೆ, ಪಂಚರ್ಟಿ ಇರಬೇಕು. ಬೆಳಿಗ್ಗೆ 9:30 ಓಪನ್ ಮಾಡಿ ಓಪನ್ ಮಾಡಬೇಕು. ಸಾಯಂಕಾಲ 7 ಗಂಟೆ ಅಂತ ಒಂದು ಟೈಮಿಂಗ್ ಕರೆಕ್ಟ್ ಇರಬೇಕು. ಓಕೆ. ಅದು ಮೇನು ಕಸ್ಟಮರ್ ಸರ್ವಿಸ್ ಹೆಂಗೆ ಕೊಡ್ತೀವಿ ಅಂದ್ಬಿಟ್ಟು. ಸರ್ಕಾರದ ಏನೇನು ಸ್ಕೀಮ್ಗಳು ತೊಗೊಂಡಿದ್ದೀರಾ? ಸರ್ ನಮ್ಗೆ ಯಾರು ಕೊಡಲ್ಲ ಸರ್. ನಮಗೆ ಡಾಕ್ಯುಮೆಂಟ್ ಕೇಳ್ತಾರೆ, ಶ್ಯೂರಿಟಿ ಕೇಳ್ತಾರೆ. ಆ ಶ್ಯೂರಿಟಿ ನಮ್ಗೆ ಸಿಗಲ್ಲ. ನಮಗೆ ಸಂಪಾದನೆ ಮಾಡಿ ನಮಗೆ ಅಲ್ಲಿ ಸಂಪಾದನೆ ಮಾಡಿ ಅದೇ ಇದು ಮಾಡ್ತೀವಿ. ಇದು ವಿಶ್ವಕರ್ಮ ಯೋಜನೆಯಿಂದ ಏನೋ ಒಂದು ಸ್ಕೀಮ್ ಬಂದಿದೆಯಲ್ಲ, ಅದನ್ನು ತಗೋಬೇಕು. ಅದು ನಮ್ಗೆ ಕೊಡಲ್ಲ ಸರ್. ನಮಗೆ ಹೌದಾ? ಕೊಡಲ್ಲ. ಎಲ್ಲಿ ಎಷ್ಟು ದಿವಸ ನಾವು ಈ ಕೆಲಸ ಬಿಟ್ಬಿಡಲ್ಲ, ಸುತ್ತಾಗಲ್ಲ. ಇವರು ನಮ್ಮ ಫ್ರೆಂಡ್ ಇವರು ಅಂತ. ನಮಸ್ಕಾರ ಸರ್. ಇವರು ಕೆಲಸ ಮಾಡೋದು. ಹೇಳಿ ಸರ್, ಇದ್ರ ಬಗ್ಗೆ ಸ್ವಲ್ಪ ನೀವು ಎಷ್ಟು ವರ್ಷಗಳಿಂದ ಅನುಭವ ಇದೆ ಏನು ಅಂತ? ನಾನು ಇದು ಒಂದು 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಆಮೇಲೆ ಬಿಟ್ಬಿಟ್ಟಿದ್ದೆ. ಇವಾಗ ನಮ್ಮ ಜೊತೆ ನಮ್ಮ ಅಣ್ಣ ಸಿಕ್ಕರು, ರವಿ ಅಣ್ಣ, ಅವ್ರ ಜೊತೆ ಸೇರ್ಕೊಂಡು ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ನಾನು. ಬಟ್ ಏನು ಸರ್, ಈಗ ಯುವಜನತೆಗಳು ಏನಂತ ಹೇಳಿದ್ರೆ, ಕಷ್ಟಪಟ್ಟು ಸಂಪಾದನೆ ಮಾಡೋಕ್ಕೆ ಯಾರು ಇಷ್ಟಪಡ್ತಲ್ಲ. ಇಲ್ಲ ಮಾಲು, ಈ ಝೊಮ್ಯಾಟೊ, ಸ್ವಿಗ್ಗಿ ಅಂತ ಹೊಂಟೋಗ್ಬಿಡ್ತಾರೆ. ಪಾರ್ಟ್ ಟೈಮ್ ಅಂದ್ರೆ ಬಟ್ಟೆ ಕೊಳೆ ಆಗ್ಬಾರ್ದು ಅಂತಾರೆ. ಇನ್ನು ನಾವು ಮುಟ್ಟಿದೆಲ್ಲ ಕೊಳೆ ಆಗುತ್ತೆ. ಆಯ್ತಾ? ಕೊಳೆ ಮಾಡಿದಷ್ಟು ಕೈಗೆ ಸಾದ್ರೆ ಬಾಯಿ ಮೊಸರು ಅಂತ ಗಾದೆನೇ ಇದೆ. ಮತ್ತೆ ಇದರಲ್ಲಿ ಯಾವ್ದಾದ್ರು ಲಾಭ ನಷ್ಟ ವ್ಯಾಪಾರ ಅಂದಮೇಲೆ ಇದ್ದೇ ಇರುತ್ತೆ. ಇದರಲ್ಲಿ ಯಾವ ಥರ ನೀವು ರಿಸ್ಕ್ ಫೇಸ್ ಮಾಡಿದ್ರಾ ಅಂತ? ಸರ್ ರಿಸ್ಕ್ ಅಂತ ಹೇಳಿದ್ರೆ, ಈಗ ನಮ್ದು ನೋಡಿ ಕೈಯ ಕುಯ್ಕೊಳುತ್ತೆ, ಆಮೇಲೆ ವೆಲ್ಡಿಂಗ್ ಮಾಡ್ತೀವಿ, ಕಣ್ಣೂರಿ ಬರುತ್ತೆ. ರಿಸ್ಕ್ ಆ ಥರ ರಿಸ್ಕ್ ಅದು. ಅದನ್ನ ಬಿಟ್ಟರೆ ನಮ್ಗೆ ಇದೇನೇನು ಇಲ್ಲ. ಬಟ್ ಏನಂತ ಹೇಳಿದ್ರೆ, ಈ ಕೆಲಸ ಮಾಡ್ಬೇಕಂದ್ರೆ ನಾವು ಆಕ್ಟಿವ್ ಆಗಿರ್ಬೇಕು, ಲೇಸಾಗಿ ಹೋಗ್ಬಾರ್ದು. ಎಲ್ಲ ಗ್ರೈಂಡಿಂಗ್ ಮಿಷಿನು, ಪ್ರೆಸ್ಸಿಂಗ್ ಮಿಷಿನು, ಲೇತು. ಆಕ್ಸಿಡೆಂಟ್ ಸುಮಾರಾಗಿದೆ, ನೋಡಿದೆ. ಸುಮಾರಾಗುತ್ತೆ. ಬಟ್ ಏನಂತ ಹೇಳಿದ್ರೆ ಮೇಜರ್ ಕಮ್ಮಿ. ಬಟ್ ನಮ್ಮ ದಿವಸ ಕೆಲಸ ಮಾಡಿದ್ರೆ ಆರಾಮ್ ಕೆಲಸ ಮಾಡ್ತೀವಿ. ಕರೆಕ್ಟಾಗಿ ಟ್ರೈನಿಂಗ್ ತಗೊಂಡು ಮಾಡಿದ್ರೆ ಮಾಡ್ಬೋದು. ಟ್ರೈನಿಂಗ್ ಅಲ್ಲ, ಬಟ್ ನಾವು ಮಾಡ್ಬೇಕಾದ್ರೆ ನಮಗೆ ಯೋಚನೆ ಕರೆಕ್ಟಾಗಿ ಇದ್ರ ಮೇಲೆ ಇರಬೇಕು. ಏನಾಗಿ ಯೋಚನೆ ಒಂದು ಕಡೆ, ಆಲೋಚನೆ ಒಂದು ಕಡೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಆಗಲ್ಲ. ಡೇಂಜರ್ ಅದು, ತರಲೇನದು. ಯಾವ ಕೆಲಸ ಅಷ್ಟೇ, ಗಾಡಿ ಓಡಿಸ್ಬೇಕು ಅಷ್ಟೇ ಅಲ್ಲ. ಹೌದು. ಒಂದು ನಿಮಿಷ ಕಣ್ಣು ಮುಚ್ಚಿದ್ರೆ ಆಕ್ಸಿಡೆಂಟ್ ಬಿಡಲ್ವಾ? ಹಂಗೆ ಇದುವೆ. ಇದು ಕೇಂದ್ರ ಸರ್ಕಾರದಿಂದ ಸ್ಕಿಲ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ರಲ್ಲ, ಮುದ್ರಾ ಯೋಜನೆ ಮಾಡಿದ್ದಾರೆ. ಮುದ್ರಾ ಕೇಳ್ದು ಕರೆಂಟ್ ಅಕೌಂಟ್ ಕೇಳ್ತಾನೆ, GST ನಂಬರ್ ಕೇಳ್ತಾನೆ. ನಾವು ಕರೆಂಟ್ ಅಕೌಂಟ್ GST ನಂಬರ್ ಮಾಡಿದ್ರೆ ಅಕ್ಕಿ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ನಮಗೆ ಅಸಲ್ ಕಾರ್ಡ್ ಇರೋಕ್ಕಿಲ್ಲ. ಎಡಿಟ್ ಮಾಡಿ ಸರ್. ಮತ್ತೆ ಈ ಕೋವಿಡ್ ಟೈಮಲ್ಲೆಲ್ಲ ತುಂಬಾ ಎಲ್ಲ ಕಡೆ ಎಲ್ಲ ಸ್ಟಾಪ್ ಆಗ್ಬಿಡ್ತಲ್ಲ, ಅವಾಗ ನಿಮ್ಗೆ ಯಾವ ತರ ಜೀವನ ಅಂತ? ಅವಾಗ ಇಲ್ಲ ಸರ್, ಈಚೆಗೆ ಬರಕ್ ಬಿಡ್ಲಿಲ್ಲ ಸರ್. ನಮ್ಗೆ ಈಚೆಗೆ ಬರಕ್ ಬಿಡ್ಲಿಲ್ಲ. ಅವಾಗ ವರ್ಷ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಇಲ್ಲಿ ಅಂಗಡಿ ಬಾಡಿ ಕಟ್ಟಲೇಬೇಕು. ಆಯ್ತು, ಅವರು ಯಾವ ರೀತಿ ಆಗಿಲ್ಲ. ಆಮೇಲೆ ಗೌರ್ಮೆಂಟಿಂದ ಅಂತ ಹೇಳಿದ್ರೆ ಮಾಮೂಲಿ ಕೆಲವು ಕಡೆ ಎಲ್ಲ ಫುಡ್ ಕೊಟ್ಟರು ಹೋಗ್ಬಚ್ಚೆ ಗೌರ್ಮೆಂಟಿಂದ. ಇನ್ನು ಕೆಲವು ಕಡೆ ಅದು ಸಿಗ್ಲಿಲ್ಲ ಕೆಲವರಿಗೆ. ನಾವು ಅದು ಕಷ್ಟಪಟ್ಕೊಂಡು ಕೆಲಸ ಮಾಡ್ತೀವಿ. ಈಗ ನಮಗೆ ಅಂತ ಒಂದು ವಿಮಾ ಯೋಜನೆ ಏನೋ ಇದ್ದರೆ, ನಾವು ಈಗ ಅಸಂಘಟಿತ ಕಾರ್ಮಿಕರು ಅಂತ ನಾವು ಆಕ್ಚುಲಿ ನಾವೇ ಸೆಲ್ಫ್ ಆಗಿ ನಾವೇ ಉತ್ಪತ್ತಿ ಮಾಡ್ಕೊಂಡಿದ್ದೇವೆ. ನಮ್ಗೆ ಯಾವುದೋ ಸಂಘಟನೆ ಇಲ್ಲ. ನಮಗೆ ಇವರು ಅಷ್ಟೇ ಕೆಲಸ ಮಾಡ್ತಿದ್ದೀವಿ. ಕೆಲಸ ಮಾಡುವಾಗ ಕೈ ಕಟ್ಟಾಯ್ತು, ಬೆಳ್ ಕಟ್ಟಾಯ್ತು, ಇಲ್ಲ. ಹಂಗೆ ಈ ನಮ್ಮ ಬಿಸ್ನೆಸ್ ಅಲ್ಲಿ ಹೇಳ್ತೀನಿ ಕೇಳಿ, ನಾವು ಯಾರ ನಂಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ. ನಾವೇ ಕೆಲಸ ಮಾಡಬೇಕು. ನಮ್ಮ ಹುಡುಗ ನಂಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ. ನಮ್ಮ ಕೈ ಕಾಲು ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾವು ಸ್ಕ್ರಾಪ್ ಅಷ್ಟೇ. ನಮ್ದು ನಮ್ಮ ಬಿಸ್ನೆಸ್ ಇವತ್ತು ಮುಗಿತು ಅಂತ ಅರ್ಥ ಅಲ್ಲಿಗೆ. ಯಾಕಂದ್ರೆ ನಮ್ಮ ಮಕ್ಳು ಕೆಲಸಕ್ಕೆ ಬರಲ್ಲ. ಇದು ಕೆಲಸಕ್ಕೆ ನಮ್ಮ ಅಣ್ಣಂದ್ರು ಯಾರು ಬರಲ್ಲ. ನಾವೇ ಉತ್ಪತ್ತಿ ಮಾಡ್ಕೊಂಡು ನಾವೇ ಕೆಲಸ ಮಾಡ್ತಾ ಇದ್ದೀವಿ. ಆಯ್ತಾ? ಅದಕ್ಕೆ ಒಂದು ವಿಮಾ ಯೋಜನೆ ಕೊಟ್ಟರೆ ಅದು ಯೂಸ್ ಆಗುತ್ತೆ. ಇದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಮಾಡ್ತಾ ಇದ್ರಲ್ಲ, ಅದನ್ನ ನೀವು ಮಾಡ್ಬೋದಲ್ವಾ ಸರ್? ಎಲ್ಲಿ ಯಾರು ಕೊಡ್ತಾರೆ ಸರ್? ಯಾರು ಕೊಡಲ್ಲ ಸರ್ ನಮಗೆ. ಅಲ್ಲ, ಪಬ್ಲಿಕ್ ಅಲ್ಲ, ಯಾರು ಬೇಕಾದ್ರೆ ಕಟ್ಬೋದಲ್ಲ? ಕಟ್ಬೋದು ಸರ್. ಅದಕ್ಕೆ ಎಲ್ಲಿ ಯಾವ ಸ್ಕೀಮು ಅದು ನಿಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಈಗ ಮಾತ್ರ ಪೇಪರ್ ನೋಡಿದೆ, ಈ ಅಡಿಕೆ ಮತ್ತೆ ತೆಂಗು ಬೆಳೆಯೋರಿಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಕೀಮ್ ಕೊಟ್ಟಿದ್ದಾರೆ. ವರ್ಷಕ್ಕೆ 929 ರೂಪಾಯಿ ಕಟ್ಟಿದ್ರೆ ಅವ್ರಿಗೆ 25 ಲಕ್ಷ ರೂಪಾಯಿ ಕ್ಲೈಮ್ ಆಗುತ್ತೆ. ಡೆತ್ ಆದ್ರೆ, ಹ್ಯಾಂಡಿಕ್ಯಾಪ್ ಆದ್ರೆ 12 ಲಕ್ಷ ಕೊಡ್ತಾರೆ ಅಂತ ಒಪ್ಕೊಂಡಿದ್ದಾರೆ, ಇದು ಮಾಡಿದ್ದಾರೆ. ಆ ರೀತಿ ನಮಗೂ ಕೊಟ್ಟು ನಾವು ಕಟ್ತೀವಿ ದುಡ್ಡನ್ನ. ವರ್ಷಕ್ಕೆ ಇಷ್ಟು ಅಂತ ನಾವು ಕಟ್ಟಣ ಅಂತ ಹೇಳ್ತೀವಲ್ಲ. ನಾವು ಈ ಥರ ಕೆಲಸ ಮಾಡೋವಂಥವ್ರು ತುಂಬ ರಿಸ್ಕ್ ಇದ್ದೇ ಇರುತ್ತೆ. ನೋಡಿ, ಇಲ್ಲೆಲ್ಲ ಅಕಸ್ಮಾತ್ ನೋಡಿ, ಇಲ್ಲಿ ಬೆಲ್ಟ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಕೆಲಸ ಮಾಡೋ ಟೈಮಲ್ಲಿ ಅಚಾನಕ್ಕಾಗಿ ಏನಾರ ಸಮಸ್ಯೆ ಆದಾಗ ಇವರು ಕಷ್ಟ ಆಗೇ ಆಗುತ್ತೆ. ಸರ್ಕಾರಗಳು ಕೂಡ ಇದಕ್ಕೆ ಇವ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊತೀವಿ. ಮೇನು ಇದೂ ಡೇಂಜರು ನೋಡಿ. ಇದು ನಾವು ಡ್ರೆಸ್ಸಿಂಗ್ ಮಾಡ್ತೀವಿ ನೋಡಿ. ಸೊ ಎಲ್ಲ ಜೀವ ಎಡಗೈ ಹಿಡ್ಕೊಂಡು ಕೆಲಸ ಮಾಡೋದು. ಬಟ್ ಜೀವನ ಹೊಟ್ಟೆ ಪಾಡು ಕೆಲಸ ಮಾಡಲೇಬೇಕು. ಏಟೆಲ್ಲ ಮುಖ ಎಲ್ಲ ಫಿನಿಶ್ ಆಗಿಬಿಡ್ತದೆ. ಒಂದು ಸ್ವಲ್ಪ ಹಚ್ಚಿ ಕಡಿಮೆ ಡ್ರೆಸ್ಸಿಂಗ್ ಅಲ್ಲಿ ಅಂದ್ರೆ ನಾವೇ ಇರುತ್ತೆ ಇಲ್ಲ ಗೊತ್ತಿಲ್ಲ ನಮಗೆ. ಆ ಥರ ಆಗುತ್ತೆ ಇದು.
ವೆಲ್ಡಿಂಗ್ ಮಾಡ್ತೀವಿ ಸರ್, ಈಗ ಆಲ್ರೆಡಿ ಒಂದು 45, ಈಗ ಕಣ್ಣೇ ಕಾಣ್ತಾ ಸರ್ ಈಗ ಅಷ್ಟಾಗಿ. ಅದೇ ಅದೇ ಈಗ ಶಾರ್ಟ್ ಆಯ್ತು ನಮ್ಗೆ ಕಾಣ್ತಾನೆ, ನಮಗೆ ದೂರ ನೋಡ್ಬೇಕು ಅದನ್ನೇ ಕಾಣೋಕ್ಕಿಲ್ಲ. ವೆಲ್ಡಿಂಗ್ ಮಾಡಿರ್ತೀವಲ್ಲ ಹೊಗೆ ಹೋಗುತ್ತೆ, ಆ ಪ್ಲಾಸ್ಟಿಕ್ ಹೊಗೆ ಹೋಗಿ ನಮ್ಮ ಕಣ್ಣು ಪ್ಲಾಸ್ಟಿಕ್ ಎಲ್ಲ ಹವಾ ಮಾಡಿರ್ತೀವಿ. ಬಟ್ ಇದ್ರಲ್ಲಿ ಜೀವನ ಅಷ್ಟೇ ಸರ್ ನಮ್ದು, ನಮ್ಗೆ ಬಿಸಿ ಇರುತ್ತೆ 2 ಗಂಟೆ ಅಷ್ಟೇ ನಮ್ಮ ಕೆಲಸ ನಮ್ದು. 45 years ಲಾಸ್ಟು. ನಮ್ಗೆ ಯಾವಾಗ ಕೈಗಾಲ ನಡ್ಕ ಬರುತ್ತೆ ಮೇಲೆ ತಗೊಲ್ಲ ಅಂತ ಅನ್ಸುತ್ತೆ, ಅದು ನಮ್ಮ ಲೈಫ್ ಮುಗಿದು ಅಂತ ಅರ್ಥ ನಿಮ್ಗೆ. ಈಗ ಬೇರೆ ಹುಡುಗರು ಬಂದರೆ ನಮ್ಮ ಕೆಲಸ ಮಾಡೋಕ್ಕಲ್ಲ ಅವರು, ನಂತರ ಅವ್ರು ಕೆಲಸ ಮಾಡೋಕ್ಕಾಗಲ್ಲ, ಅವ್ರಿಗೆ ನಾವು ಸಂಪಾದನೆ ಮಾಡೋಕ್ಕಾಗಲ್ಲ, ಹಂಗೆ ನಡ್ಸೋಕ್ಕಾಗಲ್ಲ. ಹೌದು, ಹಂಗೆ ನಡ್ಸೋಕೆ ಕಷ್ಟ ಕಷ್ಟ ಆಗುತ್ತೆ. ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಗಮನ ಹರಿಸಿದ್ರೆ ಅದೇ ಈಗ ಹೇಳೋದಿಲ್ಲ, ಅಥವಾ ಇವೆರಡಿಗೆ ಯಾವ್ದಾದ್ರು ವಿಮಾ ಮಾಡಿಸ್ಲಿ, 1000 ರೂಪಾಯಿನ 500 ರೂಪಾಯಿನ 800 ರೂಪಾಯಿನ ಮಾಡಿಸ್ಲಿ, ನಾವು ಕಟ್ತೀವಿ ಅದನ್ನು ಗೌರ್ಮೆಂಟ್ಗೆ. ಕಟ್ಟೋದ್ರಿಂದ ಫೆಸಿಲಿಟಿ ನಮ್ಗೆ ಯಾವುದೋ ಪ್ರಾಬ್ಲಮ್ ಬೇಡ, ಆದಾಗ ಸೇವ್ ಮಾಡ್ಕೊತೀವಿ ಅದನ್ನ ಅಂತ. ಹೌದು ಹೌದು, ಎಲ್ರಿಗೂ ಮುಂಚೆ ಆರೋಗ್ಯ ಮುಖ್ಯ, ದುಡಿಮೆ ಅನ್ನೋದೆಲ್ಲ ಇದ್ದೇ ಇರುತ್ತೆ. ಇಂಥ ಸಂದರ್ಭಗಳಲ್ಲಿ ಆರೋಗ್ಯಕ್ಕೆ ವಿಚಾರವಾಗಿ ಸರ್ಕಾರಗಳು ಕೂಡ ಹೆಚ್ಚು ಗಮನ ಹರಿಸಿದ್ರೆ ಅವ್ರ ಪಾಡಿ ಅವ್ರು ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಒಂದು ಅಶ್ಯೂರೆನ್ಸ್ ಇರುತ್ತಲ್ಲ ನಮಗೂ. ಹೌದು, ಹೆಚ್ಚು ಕಮ್ಮಿ ಹಾಸ್ಪಿಟಲ್ ಹೋಗ್ಬೋದು, ಇಲ್ಲಿಗಾರ ಹೋಗ್ಬೋದು. ಏನು ಆಸ್ಪತ್ರೆಗಳಿಗೆ ಇವತ್ತು ಹೋದ್ರೆ ಕಾಯ್ತಾ ಇರ್ತಾರೆ, ಒಂದಿನ ಕಾಯ್ಬೇಕು. ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡಲ್ಲ ನಮ್ಗೆ, ಅವ್ರು ಅದ್ ಮಾಡ್ಕಬ ಇದ್ ಮಾಡ್ಕಬ ಎಲ್ಲ ಮಾಡ್ಕೊಂಡು ನಾವು ಅಲ್ಲಿ ಹೋಗಂಟ ಅವ್ನ ಜೀವನ ಹೊಂಟೋಗಿರ್ತೀವಿ. ಒಂದು ಇನ್ಶೂರೆನ್ಸ್ ಇರ್ಬೇಕಲ್ವಾ? ಇರ್ಬೇಕು. ಇನ್ಸೂರೆನ್ಸ್ ನಮ್ಗೆ ಯಾವ್ದು ಇಲ್ಲ ಸರ್, ಯಾವ್ದು ಇಲ್ಲಿ ಗಂಟೆ ಯಾವ್ದು ಬಂದಿಲ್ಲ, ನಾವು ಮಾಡಿಸಿಲ್ಲ. ನಾವು ಆ ಥರ ಏನೋ ಬಂದ್ರೆ ಮಾಡಿದ್ರೆ ನಾವು ರೆಡಿ ಇದೀವಿ. ನಾವು ಇವಾಗ ನನ್ನ ಫ್ರೆಂಡ್ಗೆ 2 ದಿವಸದ್ದು ಮಾತಾಡ್ತಾ ಇರೋದು, ಉದಯಗಿರಿನಲ್ಲಿ ಕೆಲಸ ಮಾಡ್ತಾ ಇದ್ದ, ರೋಲಿಂಗ್ ಸೆಟ್ರು ಹಿಂಗೆ ಬಂದ್ಬಿಟ್ಟು ಹೊಡೆದಿರೋದು, ಇವಾಗ್ಲೂ ಪ್ರಜ್ವಲ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅವ್ರು ಕೇಳ್ತಾರೆ, ನಾವು ಕುಯ್ಕೊಂಡಿರ್ತದೆ, ಏನಿದು ಪೊಲೀಸ್ ಕೇಸ, ನೀವು ಹಂಗೆ ಮಾಡ್ಕೊಂಡ್ರೆ ಗಲಾಟೆ ಮಾಡ್ಕೊಂಡು ಕೇಳ್ತಾರೆ. ನಾವು ಯಾವ ಗಲಾಟೆ ಮಾಡಕ್ ಹೋಗೋದು, ಕೆಲಸ ಮಾಡೋ ಜಾಗದಲ್ಲಿ ಹಿಂಗಾಗಿದೆ ಅಂತೆಲ್ಲ ಹೇಳಕ್ಕೆ ಅದನ್ನು ಕಷ್ಟ. ಸೊ ಒಟ್ಟಿನಲ್ಲಿ 20 ವರ್ಷ ಸರ್ವಿಸಲ್ಲಿ ತುಂಬ ಏಳು ಬೆಳೆಗಳು ನೋಡಿದ್ರೆ ಸುಮ್ಮನೆ ನೋಡಿ ನರ ಕಟ್ಟಾಗಿದೆ. ಹಾಂ ನೋಡಿ ನರ ಕಟ್ಟಾಗಿ ಸ್ಟಿಚ್ ಇದೆ, ಸ್ಟಾಪ್ ಹೊಡ್ಸಿರೋದು. ಈ ಬೆಲ್ಟ್ ಮಾಡ್ಸೋಕ್ಕಲ್ಲ ಫುಲ್ಲು. ಇದು ಏನು ಈ ಥರಗಳ ಮಿಸ್ಟೇಕ್ಗಳು ಆಗ್ತಾನೆ ಇರ್ತದೆ. ಮುಗುರುಗಳು ಹೋಗ್ತಾ ಇರ್ತದೆ ನೋಡಿ. ಮೇನ್ ಗಂಟು ಪ್ರಾಬ್ಲಮ್ ಆಗುತ್ತೆ, ವೆಲ್ಡಿಂಗ್ ಮಾಡ್ತಿದ್ದೇವೆ ಜಾಸ್ತಿ. ಸೊ ಆಟೋಮೊಬೈಲ್ ಇಂಡಸ್ಟ್ರಿಲಿ ಥರ ಕಂಪ್ನಿಗಳಿಗೆ ಹೆಲ್ಪ್ ಮಾಡುವಂಥವ್ರು ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವ್ರ ಜೀವನ ಕೂಡ ಸರ್ಕಾರ ನೋಡಬೇಕು. ಇದು ಒಂದು ಚೈನ್ ಲಿಂಕೆ, ಎಲ್ಲೇ ಒಂದು ಕೆಲಸ ಸ್ಟಾಪ್ ಆದ್ರೂ ಎಲ್ಲ ಕಡೆ ಕೆಲಸ ಸ್ಟಾಪ್ ಆಗ್ಬಿಡುತ್ತೆ. ಯಾವುದೊಂದು ಕಂಪ್ನಿ ಕೆಲಸ ಮಿಷಿನರಿ ಓಡ್ತಾ ಇರುತ್ತೆ, ಎಮರ್ಜೆನ್ಸಿ ಯಾವುದೋ ಒಂದು ಸ್ಪೇರ್ ಮಿಸ್ ಆಗುತ್ತೆ, ಎಲ್ಲ ಒಂದಕ್ಕಿಂತ ಒಂದು ಲಿಂಕ್ ಇದ್ದೇ ಇರುತ್ತೆ. ಸೊ ಭಾರತ ಅಭಿವೃದ್ಧಿ ಆಗೋ ಒಂದು ಕನಸಲ್ಲಿ ಎಲ್ಲರನ್ನೂ ಜೊತೆಲೆ ಕರ್ಕೊಂಡು ಹೋಗಬೇಕು. ಸೊ ಎಲ್ಲರನ್ನೂ ಗಮನ ಹರಿಸಿದ್ರೆ ಮಾತ್ರ ಅದು ಒಂದು ಸಾರ್ಥಕತೆ ಆಗುತ್ತೆ. ಓಕೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಲಾಸ್ಟ್? ಎಲ್ಲ ಸರ್ಕಾರಕ್ಕೆ ಏನಿಲ್ಲ, ನಮಗೂ ಸ್ವಲ್ಪ ಕಡೆಗಣಿಸ್ದೆ ನನ್ನ ಗಮನದಲ್ಲಿ ಇಟ್ಕೊಂಡು ಯಾವುದೇ ರೀತಿ ಹೆಲ್ಪ್ ಮಾಡೋದಾದ್ರೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಾವು ಕೇಳೋಕ್ಕಲ್ಲ ಅಷ್ಟೇ. ಈಗ ಸರ್ಕಾರ ಡೈರೆಕ್ಟ್ ನಾವು ಕೇಳೋಕ್ಕಾಗಲ್ಲ, ನಾವು ನಿಮ್ಮ ಮೂಲಕ ಹಿಂಗೆ ಚಾನಲ್ ಮೂಲಕ ಕೇಳ್ಬೋದು ಅಷ್ಟೇ.